ದೇವರೇ ಇಲ್ಲ ಅನ್ನುವ ಮನುಜರೆಲ್ಲ ಒಮ್ಮೆ ಒಳಕಣ್ಣು ತೆರೆದು ನೋಡಿರಡನ್ನ. ದೇವರಿಲ್ಲವೆಂದರೆ ಜಗದಲ್ಲಿ ನಡೆವ ವಿಸ್ಮಯ ಚಮತ್ಕಾರಗಳ ಕರ್ತನಾರು. ಬೆಟ್ಟ ಗುಡ್ಡಗಳನ್ನು ಭೂಮಿ ಮೇಲೆ ತಂದಿಟ್ಟವರಾರು ಹೇಳಿರಣ್ಣ. ಉಕ್ಕಿ ಹರಿಯುವ ನದಿ ಬೋರ್ಗರೆಯುವ ಕಡಲನ್ನು ಸೃಷ್ಟಿಸಿ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗುವ ಕಾಲಮಾನ ನೋಡಿಕೊಳ್ಳುವ. ಮಾನವನಿಗೆ ಮೀರಿದ ರಗೋಚರ ಶಕ್ತಿಯೊಂದು ಇರಬೇಕಲ್ಲವೇ? ಆ ಶಕ್ತಿಯ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳು ಭಗವಂತನ ಕೃಪೆಯಣ್ಣ. ನಾಸಿಕರು ದೇವರೇ ಇಲ್ಲವೆಂದು ವಾದಿಸುವರು, ಆಸ್ತಿಕರಂತೂ ಬೇರೆ ಬೇರೆ ಹೆಸರಿನ ದೇವರ. ಗುಡಿಗೋಪುರಗಳ ಕುಟ್ಟಿ ದಿನವೆಲ್ಲ ಭಜಿಸುತ್ತಿಹರು ಕಾಣದ ದೇವರ ಕಂಡು. ಹೀಗೆ ಇದೇ ರೂಪದಲ್ಲಿ ಇರುವನೆಂದು ನೋಡಿದವರುಂಟೆ? ಹೀಗೆಲ್ಲ ಆಸ್ತಿಕ ನಾಸ್ತಿಕರ ನಡುವೆ ವಾದ ವಿವಾದ ಸಾಗುತ್ತಿರಲು ದೇವನೊಬ್ಬ ನಾಮ ಹಲವು ಅಂದರು ದಾರ್ಶನಿಕರು. ಕಬ್ಬಿಣ ಕಲ್ಲು ಸಿಮೆಂಟಿನ ಗುಡಿಯೊಳಗೆ ಭಗವಂತನ ಪೂಜಾರಿ ಬಂಧಿಸಿಹನೆ. ಭಗವಂತ ನನ್ನಲ್ಲಿ ನಿನ್ನಲ್ಲಿ ಎಲ್ಲೆಲ್ಲೂ ಇರುವನು. ಭಗವಂತ ನಿಲ್ಲದ ಜಾಗವೇ ಇಲ್ಲ. ನಾನು ನನ್ನದು ನಾನೇ ಅನ್ನುವ ಅಹಂ ಬಿಟ್ಟು ಒಳಕಣ್ಣು ತೆರೆದು ನೋಡಿದರೆ ಭಗವಂತ ಕಾಣುವನು ಅಂದರು ಶರಣರು. ತಲೆಯಲ್ಲಿ ದುಷ್ಟ ಕೆಟ್ಟ ಆಲೋಚನೆಗಳು ತುಂಬಿ ಮನದೊಳಗಿನ ಮತ್ಸರ ಬಿಡದೆ ಬುರುಡೆಯಲ್ಲ ನಾಮ. ವಿಭೂತಿ ಪಟ್ಟೆ ಹಾಕಿ ಗುಡಿಗೋಪುರಗಳ ಸುತ್ತಿ ಅಡ್ಡ ಬಿದ್ದು ಒದ್ದಾಡಿದಳು ದೇವರು ಒಲಿಯನನ್ನ. ನಿತ್ಯ ಪೂಜಿಸಿ ಮೈ ಮೇಲೆ ದೇವರು ಆವಾಹನೆಗೊಂಡು ಕುಣಿದು ಕುಪ್ಪಳಿಸಿ ಭೂತ ಭವಿಷ್ಯ ಎಲ್ಲವನ್ನು ಪರಿಹರಿಸಿ ಶುಭವನ್ನುಂಟು ಮಾಡುವ ಪೂಜಾರಿಗೇಕೆ ಹರಿದಿಲ್ಲ ಬಡಪಟನ? ಅವನಿಗೇಕೆ ಮಂಗಳಾರತಿ ತಟ್ಟೆಯ ಹಣದ ವ್ಯಾಮೋಹ? ದೇವರ ಕಣ್ಣು ನೋವು ಬಾಯನ್ನೇ ಕಟ್ಟಿ ವಶೀಕರಣ ಮಾಡಿ ಒಳಿತು ಮಾಡಿಸುವ ಮಾಂತ್ರಿಕ. ತನಗೆ ಬೇಕಾದದ್ದನ್ನೆಲ್ಲ ತಾಲೇ ಪಡೆಯಬಹುದಲ್ವೇ? ಗ್ರಹ ನಕ್ಷತ್ರಗಳಿಗೆ ಶಾಂತಿ ಮಾಡಿ ಕೋಪ ತಾಪ ತಣಿಸಿ ಭೂತ ಭವಿಷ್ಯ ಹೇಳಿ ಕಾಪಾಡುವ ಶಕ್ತಿ ಇರುವ ಶಾಸ್ತ್ರೀಕ. ತನ್ನ ಬವಣೆ ನೀಗಿಸಿಕೊಳ್ಳಲಾಗದೆ ಹಾಣಿಕೆ ಕೇಕೆ ಕೇಳುವನಣ್ಣ. ದ್ವೇಷಾಸೂಯೆ ದುರಾಸೆ ಮೈ ತುಂಬ ಆವರಿಸಿರಲು ಇನ್ನೊಬ್ಬರ ಬಾಳಿಗೆ ಮುಳ್ಳಾಗಿ ಆದ ಎಲ್ಲ ಮಾಡಿ 108 ತೆಂಗಿನ ಕಾಯಿ ಒಡೆದರೆ ಬೆಲ ಸಿಕ್ಕಿತೆ. ನಿತ್ಯ ಸುಲಿಗೆ ದರೋಡೆ ಮಾಡಿ ಭಗವಂತನಿಗೆ ಅಭಿಷೇಕ ಮಾಡಿಸಿ ದೊಡ್ಡ ಕಾಣಿಕೆ ಕೊಟ್ಪರ ದೋಷ ಕರಗಿ ಮಾಡಿದ ಪೊರ್ಬಾರಿ ಹೋಗುವುದು. 100 ಜೀವ ಹಿಂಡಿ 10 ಕೊಲೆ ಮಾಡಿ ಮೃತ್ಯುಂಜಯ ಜಪ ಜಪಿಸಿದರೆ ಸಾವು ತಪ್ಪಿತೆ. ಮಾಡಬಾರದ ಪಾಪ ಮಾಡಿ ಪುಣ್ಯ ನದಿಗಳಲ್ಲಿ ಮುಳುಗಿದರೆ ಪಾಪ ಹೋಗಿ ಪುಣ್ಯ ಪ್ರಾಪ್ತಿಯಾಗುವುದೇ? ತಲೆ ಬೋಳಿಸಿ ಹರಕೆ ಕೊಟ್ಟರೆ ಕರ್ಮ ಕಳೆಯುವುದೇ? ದೊಡ್ಡ ಗುಡಿ
ಪ್ರದಕ್ಷಿಣೆ ಹಾಕಿ ಯಾತ್ರೆ ಮಾಡಿದರೆ ಪಾಪ ಕಳೆದು ಹೋಗುವುದೇ. ಎಲ್ಲವನ್ನೂ ನೀಡು ಭಗವಂತ, ಹುಲು ಮಾನವನಿಂದ ಏನನ್ನು ತಾನೇ ನಿರೀಕ್ಷಿಸುವನು. ಆತ್ಮಶುದ್ಧಿ ಇಲ್ಲದ ಆಡಂಬರದ ಬೂಟಾಟಿಕೆಯ ಭಕ್ತಿಯು ಭೋರ್ಕಲ್ಲ ಮೇಲೆ ಮಳೆ ಹೊಯ್ದಂತೆ ನೀರೊಳಗೆ. ಅಕ್ಷರ ಬರೆದಂತೆ ವ್ಯರ್ಥ ಸಕಲ ಜೀವರಾಶಿಗಳಲ್ಲೂ ಚರಾಚರ ವಸ್ತುಗಳಲ್ಲೂ ಭಗವಂತ ಇರುವನಣ್ಣ. ಅಂತರಂಗ ಬಹಿರಂಗ ಶುದ್ಧಿಯಿಂದ ನಿಜ ಕಾಯಕವ ಮಾಡಿ ಶುದ್ಧಾಂತಕಾಕರಣದ ಭಕ್ತಿಯಿಂದ ಇದ್ದಲ್ಲಿಯೇ ನೆರೆ ನೆದರೆ ದೇವರು ಒಲಿಯುವನಣ್ಣ. ದೇವರ ಹುಡುಕಿ ಅಲೆದು ಸಮಯ ವ್ಯರ್ಥ ಮಾಡದೆ ಸ್ವಚ್ಛ ಕಾಯಕವ ನಿತ್ಯ ಮಾಡಿರುವಲ್ಲಿಯೇ ಸ್ವರ್ಗ ಸುಖವ ಕಾಣಿರಡಣ್ಣ. ದೇವರೇ ಇಲ್ಲ ಅನ್ನುವ ಮನುಜರೆಲ್ಲ ಒಮ್ಮೆ ಒಳಕಣ್ಣು ತೆರೆದು ನೋಡಿರಡನ್ನ. ದೇವರಿಲ್ಲವೆಂದರೆ ಜಗದಲ್ಲಿ ನಡೆವ ವಿಸ್ಮಯ ಚಮತ್ಕಾರಗಳ ಕರ್ತನಾರು. ಬೆಟ್ಟ ಗುಡ್ಡಗಳನ್ನು ಭೂಮಿ ಮೇಲೆ ತಂದಿಟ್ಟವರಾರು ಹೇಳಿರಣ್ಣ. ಉಕ್ಕಿ ಹರಿಯುವ ನದಿ ಬೋರ್ಗರೆಯುವ ಕಡಲನ್ನು ಸೃಷ್ಟಿಸಿ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗುವ ಕಾಲಮಾನ ನೋಡಿಕೊಳ್ಳುವ. ಮಾನವನಿಗೆ ಮೀರಿದ ರಗೋಚರ ಶಕ್ತಿಯೊಂದು ಇರಬೇಕಲ್ಲವೇ? ಆ ಶಕ್ತಿಯ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳು ಭಗವಂತನ ಕೃಪೆಯಣ್ಣ. ನಾಸಿಕರು ದೇವರೇ ಇಲ್ಲವೆಂದು ವಾದಿಸುವರು, ಆಸ್ತಿಕರಂತೂ ಬೇರೆ ಬೇರೆ ಹೆಸರಿನ ದೇವರ. ಗುಡಿಗೋಪುರಗಳ ಕುಟ್ಟಿ ದಿನವೆಲ್ಲ ಭಜಿಸುತ್ತಿಹರು ಕಾಣದ ದೇವರ ಕಂಡು. ಹೀಗೆ ಇದೇ ರೂಪದಲ್ಲಿ ಇರುವನೆಂದು ನೋಡಿದವರುಂಟೆ? ಹೀಗೆಲ್ಲ ಆಸ್ತಿಕ ನಾಸ್ತಿಕರ ನಡುವೆ ವಾದ ವಿವಾದ ಸಾಗುತ್ತಿರಲು ದೇವನೊಬ್ಬ ನಾಮ ಹಲವು ಅಂದರು ದಾರ್ಶನಿಕರು.